ಈಗಾಗಲೇ ಅದ್ರ ಬಗ್ಗೆ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಠಿಣ ಕ್ರಮ ಆಗ್ಬೇಕಂತ. ನೋಡೋಣ ಏನಾಗುತ್ತೆ ಅಂತ. ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದಿಂದ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ. ಸಿಎಂ ಅವರು ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರ ಮ್ಯಾಗ ಕಠಿಣ ಕ್ರಮ ಆಗ್ಬೇಕಂತ ಸರ್ಕಾರದ ನಿಲುವು ಅಷ್ಟೇ. ಯಾರು ಇಲ್ಲ, ಅದಾಗಬಾರ್ದಿತ್ತು. ಈಗಾಗಲೇ ಅದಕ್ಕೆ ಬಹಳ ಕಠಿಣ ಶಬ್ದಗಳಲ್ಲಿ ಖಂಡನೆ ಮಾಡಿದ್ದಾರೆ ಸಿಎಂ ಅವರು. ಅದು ನಮ್ಮ ಸರ್ಕಾರದ ಒಟ್ಟಾರೆ ನಿಲುವು. ಕಠಿಣ ಕ್ರಮ ಆಗ್ಬೇಕಲ್ಲ ಸರ್ ಅವ್ರ ವಿರುದ್ಧ. ನೋಡಿ, ಅವರೇ ಸ್ವಂತನೇ ಅವರೇ ಬಹಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ. ಬೇಡ, ಅವರಿಗೆ ಪಶ್ಚಾತ್ತಾಪ ಪಡಲಿ ಸ್ವಂತಕ್ಕಿಡ ಅಂತ CG ಅವರು ಹೇಳಿದ್ದಾರೆ. ಹಿಂಗಾಗಿ ಅದು ಯಾವುದೇ ರೀತಿ ಅವ್ರ ಮ್ಯಾಗ ಕ್ರಮ ಆಗಿಲ್ಲ. ಅವರು ಕೂಡ ಮುಂದಿನ ಆಕ್ಷನ್ ಆಗಿಲ್ಲ ಪೊಲೀಸರಿಂದ. ಅಧಿಕಾರ ಹಂಚಿಕೆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ವಿ. ನಿನ್ನೆ ಹೇಳಿದಲ್ಲ, ಆಯ್ತಲ್ಲ. ಮತ್ತೆ ನಿನ್ನೆ ಹೇಳಿದ್ವಿ ಗೊಂದಲ ಪರಿಹಾರ ಮಾಡ್ಬೇಕಂತ ಹೇಳಿದ್ವಿ ಅಷ್ಟೇ. ಹೇಳಿ ಮತ್ತೆ ಹೇಳಿ. ಮೈಸೂರಲ್ಲಿ ನಾನೇ 5 ವರ್ಷ ಇರ್ತೀನಿ ಅಂತ ಹೇಳಿದಾರೆ. ಈಗ ಅವ್ರನ್ನೇ ಕೇಳ್ಬೇಕಲ್ಲ ನೀವು. ಕೇಳಬೇಡಿ, ಮುಗಿಸ್ಬಿಡ. ಹೇಳಿ. ಅಲ್ಲ, ಅವರೇ ಒಪ್ಕೊಂಡಿದ್ದಾರೆ ಸರ್ 5 ವರ್ಷ ಇರ್ತೀವಿ. ಈಗ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನು ಹೇಳೋದು ಅವಶ್ಯಕತೆ ಇಲ್ಲಲ್ಲ. ಅದಕ್ಕೆ ಇದನ್ನ ಹೇಳಿದೀನಿ, ಆಲ್ರೆಡಿ ನಾ ಹೇಳಿದೀನಿ. ಈಗ CM ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವ್ ಹೇಳೋದು ಅವಶ್ಯಕತೆ ಇಲ್ಲ. ಶಿವಕುಮಾರ್ ಕೂಡ ಇದ್ದಾರೆ ಸರ್ ರೇಸಲ್ಲಿ. ನೋಡಿ, ಅದನ್ನೇ ಹೇಳಿದ್ವಿ ನಾವು. ಹೈಕಮಾಂಡ್ ಅದನ್ನ ಇತ್ಯರ್ಥ ಮಾಡಬೇಕು, ಬಗೆಹರಿಸ್ಬೇಕಂತ ಹೇಳಿದ್ವಿ. ನೋಡೋಣ, ಹೈಕಮಾಂಡ್ ವೇಟ್ ಮಾಡೋಣ. ಹೇಳಿ. ಏನಿಲ್ಲ, ನಿನ್ನೆ ಬಹಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ. ಬಹಳ ಸ್ಪಷ್ಟ. ಇಲ್ಲಿವರೆಗೆ ಗೊಂದಲ ಇತ್ತು. ಅವ್ರು ಬರ್ದವ್ರೆ ಸ್ವಾಗತ ಇದೆ, ಆದ್ರೆ ಎಲ್ಲ ಅಲ್ಲಿ ಇರುವಂತ ಮೀಸಲಾತಿಯನ್ನ ಇಲ್ಲಿ ಸೇರಿಸ್ಬೇಕು STಗೆ ಅಂತ ಹೇಳಿದ್ದಾರೆ. CM ಅವರು ಒಪ್ಕೊಂಡಿದ್ದಾರೆ. ಉಗ್ರಪ್ಪ ಅವರು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದು ಇನ್ನೂ ಬಹಳ ಕೇಂದ್ರ ಸರ್ಕಾರ ಮಾಡುವಂತ ಕೆಲಸ ಅದು. ವ್ಯಾಪ್ತಿಗಿಲ್ಲ, ಅದು ಮಾಡೋಣ ಅಷ್ಟೇ. ಎಲ್ಲ ಕೊಡ್ತಾ ಇದೀವಿ ಅವ್ರಿಗೆ. STಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ಜನರಲ್ ನಲ್ಲಿ ಅವ್ರಿಗೂ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅದೇನ ಇದ್ರೆ ನಮ್ ಗಮನಕ್ಕೆ ತಂದ್ರೆ ಅದು ಸರಿಯಾದ ಅಭಿವೃದ್ಧಿ. ಈಗಾಗಲೇ ಮೇಡಮ್ ನನಗೆ ರಿಕ್ವೆಸ್ಟ್ ಮಾಡಿದ್ರು, ಇದು ಬಹಳ ಅವಶ್ಯಕತೆ ಇದೆ, ಅತ್ಯಂತ ಮಹತ್ವ ಇದೆ ಅಂತ ನಾವು ಕೊಟ್ಟಿದ್ದೀವಿ. ಇಲ್ಲಿ ಬಂದು ನೋಡಿದಾಗ ನನಗೆ ಕೂಡ ಇನ್ನೂ ಬಹಳ ಆಶ್ಚರ್ಯ ಆಗಿತ್ತು. ಮುಂಚೆನೆ ಕೊಡಬೇಕಾಗಿತ್ತು. ಸೊ ಒಂದು ಒಳ್ಳೆ ಕೆಲಸ ಆಗಿದೆ. ಮುಂದೆ ಕೂಡ ಒಳ್ಳೆ ಕೆಲಸ ಮಾಡ್ತೀವಿ.